ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ನಿಮಗೆಲ್ಲರಿಗೂ ನೀವು ಹಿತ್ಕಿನ ಬೇಳೆ ಸಾರು ತಿಂದಿರ್ತೀರ, ಮಟನು ಚಿಕನಲ್ಲಿ ಹಾಕಿ ತಿಂದಿರ್ತೀರ, ಉಪ್ಪಿಟ್ಟು ತಿಂದಿರ್ತೀರ, ಪಲಾವ್ ತಿಂದಿರ್ತೀರ. ಎಲ್ಲ ಥರದ್ದು ಹಿತ್ಕಿನ ಬೇಳೆ ಸಾಂಬಾರು, ಅವರೆಕಾಯಿ ಸಾಂಬಾರು ಆ ಥರ ಎಲ್ಲ ಅವರೆಕಾಯಿದು ರೆಸಿಪಿ ಮಾಡಿ ತಿಂದಿರ್ತೀರ. ಇದು ಡಿಫ್ರೆಂಟಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿ ನೋಡಿ. ಹಿತ್ಕಿನ ಬೇಳೆ ಪಾಯಸ ಅಂತ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಮೊದಲಿಗೆ ನಾನು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇದು ಕೊಬ್ಬರಿ ಎಲ್ಲ, ತೆಂಗಿನಕಾಯಿ ನೋಡಿ ಈ ಥರ ಅರ್ಧ ಹೋಳು ತೊಗೊಂಡಿದ್ದೀನಿ, ತುರ್ಕೊಂಡಿದ್ದೀನಿ. ಮತ್ತು ಗಸಗಸೆ ತೊಗೊಂಡಿದ್ದೀನಿ, ಏಲಕ್ಕಿ ತೊಗೊಂಡಿದ್ದೀನಿ ಒಂದು 4-5. ನೋಡಿ, ಗಸಗಸೆ ನಾನು ಮೊದಲೇ ಹುರ್ಕೊಂಡು ಇಟ್ಕೊಂಡಿದ್ದೆ. ನೀವು ತೊಗೋಬೇಕಂದ್ರೆ ಮೊದಲು ಒಂದ್ಸಲಿ ಹುರ್ಕೊಳ್ಳಿ, ಡ್ರೈ ಫ್ರೈ ಮಾಡ್ಕೊಳ್ಳಿ, ಬಿಸಿ ಮಾಡ್ಕೊಳ್ಳಿ ಸಾಕು. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೇನೆ. ನೀವು ಸ್ವಲ್ಪ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ನಾನು ಏಲಕ್ಕಿ ಪುಡಿ ನಾನು ಕೊನೆಯಲ್ಲಿ ಹಾಕಲ್ಲ, ಇದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬರ್ತೇನೆ ನಾನು. ಮತ್ತು ಒಂದು ಪ್ಯಾನಲ್ಲಿ ತುಪ್ಪ ಹಾಕೋತಾ ಇದ್ದೀನಿ. ಡಿಫ್ರೆಂಟಾಗಿರುತ್ತೆ ಟೇಸ್ಟ್. ನೀವು ಮಾಡಿ ನೋಡಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ. ಎಲ್ಲ ಥರದ್ದು ಅವರೆಕಾಯಿ ರೆಸಿಪಿಗಳನ್ನು ಮಾಡಿ ತಿಂದಿರ್ತೀರ. ಈ ಥರ ಸ್ವೀಟ್ ಒಂದ್ಸಲಿ ಮಾಡ್ಕೊಳ್ಳಿ, ತುಂಬ ಟೇಸ್ಟಾಗಿರುತ್ತೆ. ನೋಡಿ, ಡ್ರೈ ಫ್ರೂಟ್ಸು ತಗೊಂಡು ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. ಗೋಡಂಬಿ ಮತ್ತು ಬಾದಾಮಿ ಮತ್ತು ದ್ರಾಕ್ಷಿ. ಬಾದಾಮಿನ 2 ಹೋಳು ಮಾಡ್ಕೊಂಡು ಪೀಸ್ ಮಾಡ್ಕೊಂಡಿದ್ದೇನೆ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲೇ. ಇದು ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಇದು ನೋಡಿ, ಇವಾಗ ಫ್ರೈ ಆಗಿದೆ. ನಾನು ತಕ್ಕೋತೀನಿ, ಸಪ್ರೇಟ್ ಮಾಡ್ಕೋತೇನೆ. ಮತ್ತು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ನಾನು. ತುಪ್ಪ ಸಾಕಾಗಲ್ಲ, ಮತ್ತು ಒಂದು 2-3 ಸ್ಪೂನು ತುಪ್ಪ ಹಾಕೋತೀನಿ. ನಾನು ಅರ್ಧ kg ಹಿತ್ಕಿನ ಬೇಳೆ ತೊಗೊಂಡಿದ್ದೀನಿ, ಅವರೆಕಾಯಿ ಹಿತ್ಕಿನ ಬೇಳೆ ಹಿತ್ಕಿ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು, ಕಮ್ಮಿ ಕ್ವಾಂಟಿಟಿ ಆದರೂ ಮಾಡ್ಕೋಬೋದು ನೀವು. ನೋಡಿ, ಈ ಥರ ಹಿತ್ಕಿ ನಾನು ತೊಗೊಂಡಿದ್ದೇನೆ. ಇದನ್ನು ಚೆನ್ನಾಗಿ ತೊಳ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡೋಷ್ಟು ತುಂಬ ಟೇಸ್ಟಾಗಿರುತ್ತೆ. ನೀವು 40% ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಹಿತ್ಕವರೆ ಬೇಳೆ. ಲೈಟಾಗಿ ಬೆಂದಿರೋ ಥರ ಕಲರ್ ಚೇಂಜ್ ಆಗುತ್ತೆ, ಅಲ್ಲಿವರೆಗೂ ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ತುಪ್ಪದಲ್ಲಿ ಫ್ರೈ ಮಾಡ್ತಾ ಈ ಥರ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ. ಇದೆಷ್ಟು ನೀವು ತುಪ್ಪದಲ್ಲಿ ಫ್ರೈ ಮಾಡ್ಕೋತೀರೋ ಅಷ್ಟು ಟೇಸ್ಟಾಗಿರುತ್ತೆ ಪಾಯಸ. ಫಾರ್ಟಿ 40% ನೀವು ತುಪ್ಪದಲ್ಲೇ ಫ್ರೈ ಮಾಡ್ಕೋಬೇಕು ಹಿತ್ಕಿನ ಬೇಳೆನ. ತುಂಬ ಅಂದರೆ ತುಂಬ ನೀವು ಫ್ರೈ ಮಾಡೋಷ್ಟು ತುಂಬ ಟೇಸ್ಟಾಗಿರುತ್ತೆ. ಮತ್ತು ನಾನು ಸ್ವಲ್ಪ ಇದಕ್ಕೆ ಹಾಲು ಹಾಕ್ತಾಯಿಲ್ಲ, ನಾನು ನೀರು ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಹಾಲು ಹಾಕಿ ನಾನು ಮಾಡ್ತಾಯಿಲ್ಲ ಪಾಯಸನ. ಕುದಿಸ್ಕೊಳ್ಳೋಣ. ಒಂದು ಕಡೆ ಬೆಲ್ಲ ತೊಗೊಂಡು ಅದನ್ನು ಕರ್ಸ್ಕೊಳ್ಳೋಣ, ಬೆಲ್ಲ ಕರ್ಸ್ಕೊಳ್ಳೋಣ. ನಾವು ಪಾಕ ಬರುವಂಗೆ ಕಾಯಿಸ್ಕೊಳೋದು ಬೇಡ ಬೆಲ್ಲನ. ಜಸ್ಟ್ ಬೆಲ್ಲ ಕರಗಿದ್ರೆ ಸಾಕು ನೀರಲ್ಲೇ. ನಾನಿದು ಬೆಲ್ಲನ ಕಣ್ಣಿನ ಅಳತೆ ಪ್ರಕಾರ ತೊಗೊಂಡಿದ್ದೇನೆ. ನೀವು ಎಷ್ಟು ಮಾಡ್ತೀರಾ ಅದು ಕ್ವಾಂಟಿಟಿ ಪ್ರಕಾರ ತೊಗೊಳ್ಳಿ, ನೀವು ಸ್ವೀಟ್ ಪ್ರಕಾರ. ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲನ ಕರ್ಸ್ಕೊತೀನಿ ನಾನು. ನೀವು ಯಾವುದಾದ್ರೂ ಬೆಲ್ಲ ತೊಗೋಬೋದು, ಆರ್ಗ್ಯಾನಿಕ್ ಬೆಲ್ಲ, ಈ ಥರ ಅಚ್ಚು ಬೆಲ್ಲ ಯಾವುದಾದ್ರೂ ತೊಗೋಬೋದು. ನೋಡಿ, ಕರಗಿದೆ ಇವಾಗ ಬೆಲ್ಲ. ನೀವು ಡೈರೆಕ್ಟಾಗಿ ನೀವು ಕಸ ಅದು ಕ್ಲೀನಾಗಿದೆ ಬೆಲ್ಲ ಅಂದರೆ ಡೈರೆಕ್ಟಾಗಿ ಹಾಕೋಬೋದು. ಹಿತ್ಕಿನ ಬೇಳೆ ನಾವೇನು ಬೇಯಿಸೋಕ್ಕಿಟ್ಟಿದ್ದೀವಿ ಅದರಲ್ಲಿ ಬೆಲ್ಲನ. ನಾನು ಇದು ಕಸ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಸ ಇರುತ್ತೆ, ಕಲ್ಲು ಎಲ್ಲ ಇರುತ್ತೆ ಅಂತ ಈ ಥರ ನಾನು ಫಸ್ಟು ಬೆಲ್ಲನ ಕರೆಸ್ಕೊಂಡು ಸೋದಿಸ್ಕೊಂಡು ಆಮೇಲೆ ಹಾಕೋತೇನೆ. ನೋಡಿ, ಹಿತ್ಕಿನ ಬೇಳೆ ಬೇಯ್ತಾ ಇದೆ.
ಇದರಲ್ಲೇ ಬೆಲ್ಲ ಏನು ಕರ್ಸ್ಕೊಂಡಿರ್ತೀವಿ ಅದನ್ನು ನಾನು ಹಾಕ್ತಾಯಿದ್ದೇನೆ. ಕೈಯಲ್ಲಿ ಮುಟ್ಟಿದ್ರೆ ನಿಮಗೆ ಈ ಥರ ಅವರೆಕಾಯಿ ಈ ಥರ ಹೊಡೆಯುತ್ತೆ ನೋಡಿ. ಇವಾಗ ಬೆಂದಿದೆ ಇದು. ಸ್ವಲ್ಪ ಸ್ವೀಟ್ ಹಿಡ್ಸ್ಕೊಳಕ್ಕೆ ಇವಾಗ ಬೆಲ್ಲದ ನೀರು ಹಾಕ್ತಾಯಿದ್ದೀನಿ. ಬೆಲ್ಲ ಕರ್ಸ್ಕೊಂಡಿದ್ದು ಹಾಕ್ತಾಯಿದ್ದೀನಿ ನಾನಿವಾಗ. ಸೋದಿಸ್ಕೊಂಡು ಹಾಕ್ಕೊಳ್ಳಿ. ಬೆಲ್ಲದಲ್ಲಿ ಸ್ವಲ್ಪ ಕಡ್ಡಿಗಳು, ಮಣ್ಣು ಆ ಥರ ಎಲ್ಲ ಇರುತ್ತೆ. ನೋಡಿ ಎಷ್ಟು ಕಡ್ಡಿ ಅದೆಲ್ಲ ಬಂದಿದೆ ನೋಡಿ ಬೆಲ್ಲದಲ್ಲಿ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳೋಣ. ಎತ್ಕಿನ ಬೇಳೆಗೆಲ್ಲ ಸ್ವೀಟೆಲ್ಲ ಹಿಡೀಲಿ. ಚೆನ್ನಾಗಿ ಕುದಿಸ್ಕೋಬೇಕು. ಇದು ಬೆಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಕುದಿಸ್ಕೋಬೇಕು. ನಾವೇನು ತೆಂಗಿನಕಾಯಿ, ಗಸಗಸೆ, ಏಲಕ್ಕಿನ ರುಬ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ. ಇದಕ್ಕೆ ನಾನು ಹಾಲು ಯೂಸ್ ಮಾಡ್ತಾಯಿಲ್ಲ. ಇದೇ ತೆಂಗಿನಕಾಯಿ, ಗಸಗಸೆ ಪೇಸ್ಟು ಮಿಕ್ಸ್ ಮಾಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸೋಕ್ಕಿಡಿ. ಚೆನ್ನಾಗಿ ಕುದಿಬೇಕು ಇದು. ಯಾಕಂದರೆ ಇದ್ಕಿನ ಬೇಳೆ ಅವರೆಬೇಳೆಲೆಲ್ಲ ಅವರೆಕಾಳೆಲ್ಲ ಸ್ವೀಟೆಲ್ಲ ಹಿಡಿಬೇಕು. ಚೆನ್ನಾಗಿ ಕುದಿಸ್ಬೇಕಿದು. ಒಂದು ಲಿಡ್ ಕ್ಲೋಸ್ ಮಾಡಿ ಕುದಿಸ್ಕೊಳ್ಳೋಣ. ಇದು ಗಸಗಸೆ ತೆಂಗಿನಕಾಯಿ ಹಾಕಿದಾಗೆ ಗಸಗಸೆ ಹಾಕಿದ್ರೆ ಗಸಗಸೆ ಪಾಯಸ ಕುಡಿದ್ರೆ ಮತ್ತು ಬಾಡಿ ಪೇನು ಹೋಗುತ್ತೆ. ರಾತ್ರಿ ಹೊತ್ತು ಕುಡಿದ್ರೆ ಇದು ನಾವು ಗಸಗಸೆ ಹಾಕಿ ಮಾಡಿದ್ರಿಂದ ನೀವು ಒಂದೊಂದು ಗ್ಲಾಸ್ ಕುಡೀರಿ. ಫುಲ್ ಬಾಡಿ ಪೇನ್ ಎಲ್ಲ ಹೋಗುತ್ತೆ, ಟಯರ್ಡ್ನೆಸ್ ಎಲ್ಲ ಹೋಗುತ್ತೆ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಕೊನೆಯದಾಗಿ ನಾವೇನು ಫ್ರೈ ಮಾಡ್ಕೊಂಡಿದ್ದೆ ಗೋಡಂಬಿ, ದ್ರಾಕ್ಷಿ, ಬಾದಾಮಿನ ಅದನ್ನು ಹಾಕೋತಾ ಇದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ರೆಡಿಯಾಗಿದೆ ಇದು ಎತ್ಕಿನ ಬೇಳೆ ಪಾಯಸ. ತುಂಬ ಟೇಸ್ಟಾಗಿರುತ್ತೆ. ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ. ಅವರೆಕಾಯಿ ಸೀಸನ್ ಮುಗಿಯೋಷ್ಟರಲ್ಲೇ ಇದನ್ನು ಮಾಡ್ಕೊಂಡು ಕುಡೀರಿ. ತುಂಬ ಟೇಸ್ಟಾಗಿರುತ್ತೆ. ಗಸಗಸೆ ಹಾಕೋದಾಗಿಂದ ನಮಗೆ ಹೆಲ್ತ್ ಕೂಡ ಒಳ್ಳೆಯದು. ಆದಷ್ಟು ಶೇರ್ ಮಾಡಿ. ದಯವಿಟ್ಟು ಯಾರ್ಯಾರು ಹೊಸದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹೇಗಿದೆ ಅಂತ ತಿಳಿಸಿ ಕಮೆಂಟ್ ಮೂಲಕ. ಈ ವಿಡಿಯೋ ಯಾರು ನೋಡಿದ್ದೀರಾ ಅವ್ರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಿಮಗೆ ಥ್ಯಾಂಕ್ ಯು.